ವೇಟ್ ಜಾಸ್ತಿ ಇದ್ರೆ ಇಲ್ಲದೆ ಇರೋ ಕಾಯಿಲೆ ಎಲ್ಲ ನಮಗೆ ಬಂದ್ಬಿಡುತ್ತೆ. ಅಂದ್ರೆ ತೂಕ ಜಾಸ್ತಿ ಆದಾಗ BP, ಶುಗರ್, ಕೊಲೆಸ್ಟ್ರಾಲ್, ಥೈರಾಯ್ಡ್, ಅಸ್ತಮಾ, ಸೋರಿಯಾಸಿಸ್, ವೆರಿಕೋಸ್ ವೈನ್, ಈಗ ಲೇಡೀಸ್ಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಮಂತ್ಲಿ ಸೈಕಲ್ ಪ್ರಾಬ್ಲಮ್, PCOD, PCOS ಇದೆಲ್ಲ ಕಾಮನ್ ಅಂತ ಈಗ ಹೇಳ್ತಾನೆ ಇರ್ತಾರೆ ಅಲ್ವಾ. ವೆಲ್ಕಮ್ ಬ್ಯಾಕ್ ಟು ವೆಲ್ನೆಸ್ ವೆನ್ಸ್ಡೇ ವಿತ್ ಶೋಭಾ. ನನಗೆ ಕೇಳ್ತಾ ಇದ್ರು, ಶೋಭಾ ಅವರೇ ನೀವು ವೇಟ್ ಲಾಸ್ ಕೋಚ್ ಅಲ್ವಾ, ಫಿಟ್ನೆಸ್ ಕೋಚ್ ಅಂತ ಹೇಳ್ತೀರಾ, ವೇಟ್ ಲಾಸ್ ಬಗ್ಗೆ ಹೇಳ್ಕೊಡಿ ಅಂತ. ವೇಟ್ ಲಾಸ್ ಬಗ್ಗೆ ಹೇಳ್ಕೊಡೋಕ್ಕಿಂತ ಮುಂಚೆ ನಾನ್ ಹೆಂಗೆ ವೇಟ್ ಲಾಸ್ ಆದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಸ್ಕೊಡೋಣ ಅಂತ ಬಂದಿದ್ದೀನಿ. ಎಸ್, ಅಂದ್ರೆ ನಾನು ಕೂಡ ತೂಕ ಜಾಸ್ತಿ ಇರ್ತಾ ಇದ್ದೆ. ಅಂದ್ರೆ ಮುಂಚೆಯಿಂದ ಸಣ್ಣೋಳು ಇರ್ಬೇಕಾದ್ರಿಂದ ನಾನ್ ಸಣ್ಣನೇ ಇರ್ತಿದ್ದು. ಆದ್ರೆ ಯಾವಾಗ ನಂದು ಓದ್ ಮುಗೀತು, ಕೆಲಸ ಮಾಡ್ಬೇಕು ಅಂತ ನನ್ ಮನೇಲಿದ್ದೆ, ಜಾಬ್ ಹುಡುಕ್ತಾ ಇದ್ದೆ, ಅವಾಗ ನಂದು ಲೈಫ್ ಸ್ಟೈಲ್ ಚೇಂಜ್ ಆಗಿ ನಂದು ವೇಟ್ ಜಾಸ್ತಿ ಆಗಿದ್ದು. ಲೈಫ್ ಸ್ಟೈಲ್ ಏನಪ್ಪ ಚೇಂಜ್ ಆಯ್ತು ಅಂತ ಅಂದ್ರೆ, ನಿದ್ದೆ ಕರೆಕ್ಟ್ ಆಗಿ ಮಾಡ್ತಾ ಇರ್ಲಿಲ್ಲ, ಲೇಟ್ ಆಗಿ ಮಲ್ಗೋದು, ಲೇಟ್ ಆಗಿ ಹೇಳೋದು, ಈ ತರ ಮಾಡ್ತಾ ಇದ್ದೆ. ನೀರಿನ ಅಭ್ಯಾಸ ತುಂಬಾನೇ ಕೆಟ್ಟದಾಗಿತ್ತು. ಅಂದ್ರೆ ಒಂದ್ ಅರ್ಧ ಲೀಟರ್ ನೀರ್ ಕುಡಿತಿದ್ದೆ, ಮ್ಯಾಕ್ಸಿಮಮ್ ಅಂದ್ರೆ 1 ಲೀಟರ್ ಕುಡಿತಿದ್ದೆ ಒಂದು ದಿನಕ್ಕೆ. ಈ ತರ ಇತ್ತು ನಂದು ಅಭ್ಯಾಸ. ಅಂಡ್ ಫಿಸಿಕಲ್ ಆಕ್ಟಿವಿಟಿ ಅಂತೂ ಕೇಳಲೇಬೇಡಿ, ಎಕ್ಸರ್ಸೈಸ್ ಅಂತೂ ನಾನು ಮಾಡ್ತಾನೆ ಇರ್ಲಿಲ್ಲ. ಅಂಡ್ ಊಟ ಮಾಡೋದು, ತಿಂಡಿ ತಿನ್ನೋದು ಇದೆಲ್ಲ ಸಿಕ್ಕಾಪಟ್ಟೆ ಲೇಟ್ ಆಗಿ ಮಾಡ್ತಿದ್ದೆ. ಅಂದ್ರೆ ಬೆಳಗ್ಗೆ ತಿಂಡಿ 11 ಗಂಟೆಗೆ ತಿನ್ನೋದು, ಮಧ್ಯಾಹ್ನ ಊಟ 2 ಗಂಟೆ 3 ಗಂಟೆಗೆ ಮಾಡೋದು, ರಾತ್ರಿ ಊಟ 10 ಗಂಟೆಗೆ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇರ್ತಿದ್ದೆ. ಹಿಂಗೆ ನಂದು ಲೈಫ್ ಸ್ಟೈಲ್ ಚೇಂಜ್ ಆಗಿ ನಂದು ವೇಟ್ ಜಾಸ್ತಿ ಆಯ್ತು. ಅಂಡ್ ತುಂಬಾನೇ ಇಂಪಾರ್ಟೆಂಟ್ ನನ್ಗೆ ಗೊತ್ತಾಗಿದ್ದು ಅಂದ್ರೆ, ಈ ಲೈಫ್ ಸ್ಟೈಲ್ ಚೇಂಜ್ ಆಗುವಾಗ ನನ್ ಫುಡ್ ಹ್ಯಾಬಿಟ್ ಸಿಕ್ಕಾಪಟ್ಟೆ ಚೇಂಜ್ ಆಯ್ತು. ಅಂದ್ರೆ ತುಂಬಾ ಜಂಕ್ ತಿಂತಿದ್ದೆ. ಪಿಜ್ಜಾ ಅಂತೂ ನಂದು ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಈಗ ಗೋಬಿ, ಪಾನಿ, ಮಸಾಲೆ, ಫ್ರೈಡ್ ರೈಸ್, ನೂಡಲ್ಸ್ ಇದೆಲ್ಲ ಅಂತೂ ವಾರದಲ್ಲಿ 2 ರಿಂದ 3 ಸಲ ಇರ್ತಿತ್ತು. ಪಿಜ್ಜಾ ಅಂತೂ 5 ರಿಂದ 6 ಸಲ ತಿಂತಾನೆ ಇರ್ತಿದ್ದೆ ತಿಂಗಳಲ್ಲಿ. ಹಿಂಗೆ ನಂದು ವೇಟ್ ಜಾಸ್ತಿ ಆಯ್ತು. ಅಂದ್ರೆ ಈಗ ನಂದು ವೇಟ್ ಜಾಸ್ತಿ ಆಗಕ್ಕೆ ಕಾರಣ ಲೈಫ್ ಸ್ಟೈಲ್ ಅಂಡ್ ಜಂಕ್ ಫುಡ್. ಇದನ್ನ ನಾನು ಕಂಡು ಹಿಡ್ಕೊಂಡೆ. ಆದ್ರೆ ನನಗೆ ಹೆಂಗೆ ವೇಟ್ ಲಾಸ್ ಆಗ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನನಗೆ ಅರ್ಥ ಆಗಿದ್ದು, ವೇಟ್ ಲಾಸ್ ಆಗ್ಬೇಕು ಅಂದ್ರೆ, ಫಿಟ್ ಆಗಿರ್ಬೇಕು ಅಂದ್ರೆ, ಹೆಲ್ದಿ ಆಗಿರ್ಬೇಕು ಅಂತ ಅಂದ್ರೆ, ಇವಾಗ ನಾನ್ ಏನೇನೆಲ್ಲ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಿರ್ಬೇಕು. ಮತ್ತೆ ನಂದು ವೇಟ್ ಜಾಸ್ತಿ ಆಗಕ್ಕೆ ರೂಟ್ ಕಾಸ್ ಏನು. ಈಗ ನಾನು ಕಂಡು ಹಿಡ್ಕೊಂಡೆ, ನಂದು ಲೈಫ್ ಸ್ಟೈಲ್ ಮತ್ತೆ ನಂದು ಫುಡ್ ಹ್ಯಾಬಿಟ್ಸ್. ಅಂದ್ರೆ ಜಂಕ್ ಫುಡ್ ತುಂಬಾ ತಿಂತಿದ್ದೆ, ಅದನ್ನ ಸರಿ ಮಾಡ್ಕೊಂಡ್ರೆ ವೇಟ್ ಕಡಿಮೆ ಆಗುತ್ತೆ ಅಂತ ನಂಗೆ ಗೊತ್ತಾಗಿತ್ತು. ಆದ್ರೆ ಇವಾಗ ಏನ್ ತಿನ್ಬೇಕು ಅಂತ ನಂಗೆ ಹೇಳ್ಕೊಡಕ್ ಯಾರಾದ್ರೂ ಬೇಕಲ್ವಾ. ಹಂಗೇನೆ ಇವಾಗ ಯಾರಾದ್ರೂ ಆಯ್ತು, ವೇಟ್ ಲಾಸ್ ಆಗ್ಬೇಕು ಅಂತಿದ್ರೆ ರೂಟ್ ಕಾಸ್ ಅನ್ನ ಫಸ್ಟ್ ಕಂಡು ಹಿಡ್ಕೋಬೇಕು. ಅಂಡ್ ವೇಟ್ ಲಾಸ್ ಆಗ್ಬೇಕು ಅಂತ ಅಂದ್ರೆ ನನಗನ್ಸಿದ್ದು ಒಂದು ಕೋಚ್ ಬೇಕೇ ಬೇಕು. ಸೊ ದಟ್ ಅವ್ರು ನಮಗೆ ಟ್ರ್ಯಾಕ್ ಮಾಡ್ತಾರೆ, ಅವ್ರು ನಮಗೆ ಅಸಿಸ್ಟ್ ಮಾಡ್ತಿರ್ತಾರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ. ಯಾಕಂದ್ರೆ ನಾವ್ ಯಾವಾಗ್ಲೂ ವೇಟ್ ಲಾಸ್ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ 1 ದಿನ 2 ದಿನ 3 ದಿನ 1 ವೀಕ್ ಮಾಡ್ತೀವಿ. ಆಮೇಲೆ ಮತ್ತೆ ನಮ್ಗೆ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ, ನಾವ್ ಅದನ್ನ ಮತ್ತೆ ಎಲ್ಲ ಡ್ರಾಪ್ ಔಟ್ ಮಾಡ್ತೀವಿ. ಸೊ ಕೋಚ್ ಇದ್ರೆ ಡೈಲಿ ನಮ್ಗೆ ಅವರು ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ. ಸೊ ಕೋಚ್ ಇರೋದು ಇಂಪಾರ್ಟೆಂಟ್ ಅಂಡ್ ರೂಟ್ ಕಾಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಕೋಚ್ ಎಲ್ಲ ಇದ್ದಾರೆ ಅಂಡ್ ರೂಟ್ ಕಾಸು ಗೊತ್ತಾಗಿದೆ. ಆಕ್ಷನ್ ತಗೋಬೇಕಾಗಿರೋದು ನಾನೇ. ಈಗ ನಾನು ನನ್ನ ನಿದ್ದೆ ಹ್ಯಾಬಿಟ್ ನ ಸರಿ ಮಾಡ್ಕೊಂಡೆ. ಅಂದ್ರೆ ರಾತ್ರಿ 6 ರಿಂದ 8 ಗಂಟೆಗಳ ಕಾಲ ಮಲ್ಗೋದನ್ನ ಪ್ರಾಕ್ಟೀಸ್ ಮಾಡಿದೆ. ಅಂಡ್ ನನಗೆ ಮಧ್ಯಾಹ್ನ ಮಲ್ಗೋ ಅಭ್ಯಾಸ ಇರ್ತಿತ್ತು. ಆ ಮಧ್ಯಾಹ್ನ ಮಲ್ಗೋ ಅಭ್ಯಾಸನ ಬಿಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದೆ. ಮತ್ತೆ ಯಾವಾಗ ನಾನು ರಾತ್ರಿ ಬೇಗ ಮಲ್ಕೊಂಡೆ, ಬೆಳಗ್ಗೆ ಬೇಗ ಏಳಕ್ಕೆ ಕೂಡ ಸಪೋರ್ಟ್ ಆಯ್ತು. ಅಂಡ್ ನೀರು ಕೂಡ ಅಷ್ಟೇನೆ. ಫಸ್ಟ್ ನಂಗೆ ನೀರ್ ಕುಡಿಬೇಕಂತಾನೆ ಅನ್ನಿಸ್ತಾ ಇರ್ಲಿಲ್ಲ. ಬಟ್ ನಾನು ಪ್ರಾಕ್ಟೀಸ್ ಮಾಡ್ತಾ 2.5 ರಿಂದ 3 ಲೀಟರ್ ಅಷ್ಟು ನೀರ್ ಕುಡಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡೆ. ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಅಂದ್ರೆ ಇವಾಗ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನಂಗೆ ಯೋಗ ಬರುತ್ತೆ, ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಹಂಗಂದ್ರೆ ಡೈಲಿ ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ಈ ತರ ಮಾಡ್ತಾ ಒಂದು 45 ಮಿನಿಟ್ಸ್ ನಾನು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ನನ್ನನ್ನ ನಾನು ತೊಡಸ್ಕೊಂಡೆ. ಅದು ನಂಗೆ ತುಂಬಾನೇ ಸಪೋರ್ಟಿವ್ ಆಯ್ತು. ಅಂಡ್ ಊಟ ತಿಂಡಿ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಫುಡ್ ನ ತಿನ್ನೋದನ್ನ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ. ನನ್ನ ಊಟದಲ್ಲಿ ಏನೇನೆಲ್ಲ ಇರ್ಬೇಕು ಅನ್ನೋದನ್ನ ನನ್ನ ಕೋಚ್ ನನಗೆ ತೋರ್ಸ್ಕೊಟ್ರು. ಅದನ್ನೇ ನಾನು ಪ್ರಾಕ್ಟೀಸ್ ಮಾಡಿದೆ. ಅಂದ್ರೆ ಒಂದೇ ದಿನದಲ್ಲೆಲ್ಲ ಪಾಸಿಬಲ್ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಡಿಸಿಪ್ಲಿನ್ಡ್ ಆಗಿರ್ತಾ ಕನ್ಸಿಸ್ಟೆನ್ಸಿಯಿಂದ ಇದ್ರೆ ಸಖತ್ ನಮಗೆ ಸಪೋರ್ಟಿವ್ ಆಗಿರುತ್ತೆ ಅಂತ ನಂಗೆ ಅನ್ಸಿದ್ದು. ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದು. ಈಗ ನಾನ್ ವೇಟ್ ಲಾಸ್ ಆಗ್ಬೇಕು ಅಂದ್ರೆ ನಾನ್ ವೇಟ್ ಲಾಸ್ ಆಗ್ತಾ ಇದೀನಿ ಅನ್ನೋ ಆ ಖುಷಿಯಿಂದ ಇರೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಡೆ. ಅಂಡ್ ನನಗೆ ಅದ್ ಯಾವ್ದು ಫಿಟ್ ಆಗಿರ್ಬೇಕು ಅಂತ ನನ್ನ ತಲೆಯಲ್ಲಿ ಯಾವಾಗ್ಲೂ ಇರ್ತಾ ಇರ್ತಿತ್ತು.
ಅದನ್ನ ಫಿಟ್ನೆಸ್ ನ ಅಚೀವ್ ಮಾಡಕ್ಕೆ ಸಪೋರ್ಟ್ ಆಯ್ತು. ಅಂದ್ರೆ ನಾನು ವೇಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಮೊದಲ 2 ತಿಂಗಳಲ್ಲೇನೆ 6 kg ತೂಕನ ಕಮ್ಮಿ ಮಾಡ್ಕೊಂಡೆ, 4% ಫ್ಯಾಟ್ ಲಾಸ್ ಮಾಡ್ಕೊಂಡೆ, 2% ಮಸಲ್ ನ ಗೇನ್ ಮಾಡ್ಕೊಂಡೆ. ಇವಾಗ ನಾನು ಫಿಟ್ ಆಗಿರಕ್ಕೆ ನಂಗೆ ಸಪೋರ್ಟ್ ಆಗ್ತಿದೆ. ಅಂಡ್ ಸ್ಕಿನ್ ಹೆಲ್ತ್ ಸಖತ್ತಾಗಿದೆ, ಹೇರ್ ಹೆಲ್ತ್ ಕೂಡ ಬೆಟರ್ ಆಗ್ತಾ ಇದೆ. ಇದಿಷ್ಟು ನನ್ಗೆ ಹೆಲ್ದಿ ವೇಟ್ ಲಾಸ್ ಆಗಿರೋದ್ರಿಂದ ಆಗಿರುವಂತ ಬೆನಿಫಿಟ್ಸ್. ಈಗ ತುಂಬಾ ಜನ ಹೇಳ್ತಾರೆ ನಮ್ ಮನೇಲಿ ಎಲ್ಲಾ ದಪ್ಪನೇ ಇರೋದು, ನಮ್ ಮನೇಲಿ ಎಲ್ಲರಿಗೂ ಕಾಯಿಲೆ ಇದೆ, ಅದಕ್ಕೆ ನಮಗೂ ಬಂದ್ಬಿಡುತ್ತೆ, ಜೀನ್ಸ್ ಅಲ್ಲಿ ಬಂದ್ಬಿಡುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ, ತುಂಬಾ ಜನ ಹೇಳಿರೋ ಪ್ರಕಾರ ಲೈಫ್ ಸ್ಟೈಲ್ ತುಂಬಾ ಮ್ಯಾಟರ್ ಆಗುತ್ತೆ. ಅಂದ್ರೆ ಜೆನೆಟಿಕ್ಸ್ ಕೂಡ ಮ್ಯಾಟರ್ ಆಗುತ್ತೆ, ಅದು 30%, ಲೈಫ್ ಸ್ಟೈಲ್ 70%. ಸೊ ನಾವ್ ಯಾವಾಗ ನಮ್ಮ ಲೈಫ್ ಸ್ಟೈಲ್ ಮೇಲೆ ಫೋಕಸ್ ಮಾಡ್ತೀವಿ, ಆ 30% ಏನ್ ಜೆನೆಟಿಕ್ ಇದೆ ಅದಷ್ಟು ಮ್ಯಾಟರ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಅಂಡ್ ಬರೀ ನಾವು ಯೋಚನೆ ಮಾಡ್ತಾನೆ ಕೂತಿದ್ರೆ ನಮ್ದು ವೇಟ್ ಲಾಸ್ ಆಗಲ್ಲ, ಆ ಫಿಟ್ನೆಸ್ ನಮಗೆ ಬರಲ್ಲ. ನಮಗೆ ಎಷ್ಟು ಆ ಡಿಸೈರ್ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ಆಕ್ಷನ್ ತಗೋಬೇಕು. ಸೊ ಆಕ್ಷನ್ ತಗೊಂಡಾಗ ಮಾತ್ರ ನಮ್ಗೆ ವೇಟ್ ಲಾಸ್ ಆಗಕ್ಕೆ ಸಪೋರ್ಟ್ ಆಗುತ್ತೆ. ಡಿಸೈರ್ ಇದ್ರೆ ಸಾಕಾಗಲ್ಲ, ಆಕ್ಷನ್ ತಗೊಂಡ್ರೆ ಪಕ್ಕಾ ರಿಸಲ್ಟ್. ಎವ್ರಿಥಿಂಗ್ ಪಾಸಿಬಲ್, ಮನಸ್ಸಿದ್ದರೆ ಮಾರ್ಗ. ಈಗ ಯಾರಿಗೆಲ್ಲ ವೇಟ್ ಲಾಸ್ ಆಗ್ಬೇಕು, ಫಿಟ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು ಅಂತ ಆಸೆ ಇದೆ, ಕೋಚ್ ಅಂತ ಕಮೆಂಟ್ ಮಾಡಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿದ್ರೆ ನೀವು ಆ ಫಾರ್ಮ್ ನ ಕೂಡ ಫಿಲ್ ಮಾಡಬಹುದು. ಸೊ ದಟ್ ನಿಮ್ಗೆ ವೇಟ್ ಲಾಸ್ ಆಗಕ್ಕೆ ನನ್ನ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.